ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್. ಹಣ ದಿನಾಂಕ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಣ ಬಿಡುಗಡೆ ಬಗ್ಗೆ ಕೂಡ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈಗ ಹಣಕಾಸು ಇಲಾಖೆ ಬಂದ್ಬಿಟ್ಟು 50,000 ಹೊಸ ಫಲಾನುಭವಿಗಳನ್ನ ಗುರುತು ಮಾಡಿಸಿದೆ. ಅವರ ಭವಿಷ್ಯ ಕೂಡ ಡಿಸೈಡ್ ಮಾಡ್ತಾರೆ. ಈಗ ಮೈನ್ ಮ್ಯಾಟ್ರಿಗೆ ಬರೋಣ. ಹಣದ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಬರೋಬ್ಬರಿ ಈಗ 20 ಕಂತಿನವರೆಗೂ ನಾವು ಹಣ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಅಂದಾಜು 50,000 ಕೋಟಿ ಎಲ್ಲ ಮಹಿಳೆಯರಿಗೂ ಸೇರಿಸಿ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಬಾಕಿ ಇರುವ ಹಣ ಕೂಡ ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಶೀಘ್ರದಲ್ಲಿ ಅಂದ್ರೆ ಯಾವಾಗ ಅಂತ ನೋಡೋದಾದ್ರೆ, ಸಾಕಷ್ಟು ಜನ ಕಾಯ್ತಾ ಇದ್ದೀರಾ, ತಿಂಗಳಿಂದ ಹಣ ಬಂದಿಲ್ಲ, ಹಣ ಯಾವಾಗ ಬರುತ್ತೆ ಅಂತ. ಸರ್ಕಾರ ಹೇಳ್ತಾ ಇದೆ ಜುಲೈ ಆಗಸ್ಟ್ ತಿಂಗಳ ಹಣ ಕೂಡ ಬಾಕಿ ಇದೆ ಅಂತ. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಿಮಗೆ ಗೊತ್ತಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ ಅಂತೆ. ಅಂದ್ರೆ ಹಣಕಾಸು ಇಲಾಖೆಗೆ ಈ ರೀತಿ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಪ್ರಸ್ತಾವನೆ ಸಲ್ಲಿಸಿದ ನಂತರ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ ನಂತರವೇ ಅದು ಇಲಾಖೆಗೆ ಬಂದು ಇಲಾಖೆಯಿಂದ ನಿಮಗೆ ಡೆಪ್ಯೂಟಿ ಪುಷ್ ಮುಖಾಂತರ ನಿಮ್ಮ ಫಲಾನುಭವಿಗಳ ಖಾತೆಗೆ ಜಮೆ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದು ಕೂಡ ಆಗಿದೆ. ಇನ್ನು 4-5 ದಿನಗಳಲ್ಲಿ ನಿಮಗೆ ಹಣ ಬಿಡುಗಡೆ ಆಗುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಮಾಹಿತಿ ಬಂದಿದೆ. ಅಂದ್ರೆ 4 to 5 days ಅಲ್ಲಿ ನಿಮಗೆ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ನಿಮಗೆ ವಿಜಯದಶಮಿ ಅಂದ್ರೆ ದಸರಾ ವಿಜಯದಶಮಿ ಬರ್ತಾ ಇದೆ, ಅದರಲ್ಲಿ ಒಂದು ಕಂತಾದ್ರೂ ನಿಮಗೆ ಜಮೆ ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. ಅಟ್ಲೀಸ್ಟ್ ನಿಮಗೆ ಒಂದು ಕಂತು ಹಣ ನಿಮಗೆ ವಿಜಯದಶಮಿ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಬಂದ್ಬಿಟ್ಟು ಜಮೆ ಆಗುತ್ತೆ. ಇದು ಅಧಿಕೃತ ಇಲಾಖೆ ಬಂದಿದೆ. ನೀವು ತಮಿಳು ನೋಡಿರ್ತೀರಾ, ನೋಡ್ಬೋದು. ಅಧಿಕೃತ ಬಗ್ಗೆ ನಿಮಗೆ ಒಂದು ಕಂತಿನ ಹಣ ಬಂದ್ಬಿಟ್ಟು ಇದೆ ವಿಜಯದಶಮಿ ಒಳಗಡೆ ನಿಮಗೆ ಜಮೆ ಆಗುತ್ತೆ. ಇನ್ನು ಒಂದು ಕಂತಿನ ಹಣ ನೆಕ್ಸ್ಟ್ ಕೂಡ ಜಮೆ ಆಗಬೇಕಾಗುತ್ತೆ. ಏನಾಗುತ್ತೆ ಅಂದ್ರೆ ಆ ಹಣಕಾಸು ವ್ಯವಸ್ಥೆ ಏರಿಳಿತ ಆಗಿರುತ್ತೆ. ಆ ನಿಟ್ಟಿನಲ್ಲಿ 2-3 ತಿಂಗಳು ತಡ ಆದ್ರೂ ಕೂಡ ನಿಮಗೆ ಹಣ ಕೂಡ ಬರ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಾಮಾಜಿಕ ಪಿಂಚಣಿ ಹೊರತುಪಡಿಸಿ ಎಲ್ಲ ಕೂಡ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಂಡ್ ಸರ್ಕಾರದವರು ನಾವು ಇಷ್ಟೆಷ್ಟು ಕೋಟಿ ಕೊಟ್ಟಿದ್ದೀವಿ, ವರ್ಷ ಅಂದಾಜು ಎಷ್ಟು ಅನುದಾನ ಆಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದು ಓಕೆ, ನಿಮಗೆ ಹಣದ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇತ್ತು. ಸದ್ಯಕ್ಕೆ ಹಣಕಾಸು ಇಲಾಖೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇನ್ನು 4 ದಿನಗಳಲ್ಲಿ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟರೆ ನಿಮಗೆ ಇನ್ನೇನು ಹಣ ಬಿಡುಗಡೆ ಆಗ್ಬೇಕಾಗುತ್ತೆ. ನಿಮಗೆ ಅಟ್ಲೀಸ್ಟ್ ಒಂದು ಕಂತು ನಿಮಗೆ ವಿಜಯದಶಮಿ ಒಳಗಡೆ ನೀವು ಅಟ್ಲೀಸ್ಟ್ ಒಂದು ಕಂತು ಹಣ ನಿಮಗೆ ಕ್ರೆಡಿಟ್ ಕೂಡ ಆಗುತ್ತೆ, ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿ ಅಫಿಷಿಯಲ್ ಮಾಹಿತಿ ಬಂದಿದೆ. ಇನ್ನೊಂದು ಕಂತು ನಿಮಗೆ ನಂತರ ಬರುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ಜೆನ್ಯೂನ್ ಅಪ್ಡೇಟ್. ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.